ಇವತ್ತು ನಮ್ಮ ಗದಗನಲ್ಲಿ ನಮ್ಮ ಪಕ್ಷದ ಒಂದು ಕಾರ್ಯಕ್ರಮ ಇದೆ. ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ನಮ್ಮ ಯುವ ನಾಯಕರ ಒಂದು ಪದಗ್ರಹಣ ಇದೆ. ಆದ್ದರಿಂದ ಇವತ್ತು ನಮ್ಮ ಗದಗಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಧಾರವಾಡಿಂದ ರಿವ್ಯೂಗಳು ನೋಡಿಕೊಂಡು ಮತ್ತು ಗ್ರಾಮೀಣ ಯೂನಿವರ್ಸಿಟಿ ಏನಿದೆ ಅದನ್ನು ಒಂದು ಸ್ವಲ್ಪ ವೀಕ್ಷಣೆ ಮಾಡಿ ಬರ್ತೀವಿ. ಸರಿ, ಸುರ್ಜೇವಾಲಾ ಅವರು ಬಂದ ನಂತರ ಸಿಎಂ ಬದಲಾವಣೆ ವಿಚಾರ ಮತ್ತು ಇನ್ನೂ ಮನೆಯಲ್ಲಿ ಬರ್ತಾರೆ, ಇನ್ನೂ ಚರ್ಚೆನೇ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯ ಅಲ್ಲ. ಖರ್ಗೆ ಸಾಹೇಬ್ರು ಚರ್ಚೆ ಮಾಡ್ತಾ ಇದ್ದಾರಾ, ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರಾ, DK ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಚರ್ಚೆ ಮಾಡ್ತಾ ಇದ್ದಾರಾ? ಇವ್ರು ಯಾರೂ ಚರ್ಚೆ ಮಾಡ್ತಾ ಇಲ್ಲ. ನಾನು ಚರ್ಚೆ ಮಾಡೋದಿರ್ಬೋದು, ನೀವು ಚರ್ಚೆ ಮಾಡೋದಿರ್ಬೋದು, ಅಪ್ರಸ್ತುತ. ಈಗ ಬದಲಾವಣೆ ಮಾಡೋರು ಹೈಕಮಾಂಡು, ಮಾಡಿಸ್ಕೊಳೋರು 2-3 ಜನ ನಾಯಕರು. ಮಾಡೋರು ಮಾತಾಡ್ತಾ ಇಲ್ಲ, ಮಾಡಿಸ್ಕೊಳೋರು ಮಾತಾಡ್ತಾ ಇಲ್ಲ. ಸೊ ಇದು ಚರ್ಚೆ ನೀವು ಏನೇ ಮಾಡಿದ್ರೂ ಕೂಡ ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದರೆ ಅದು ಜನರ ಭ್ರಮೆ ಆಗುತ್ತೆ. ಸಚಿವರಿಗೆ ಏನು ಬೆಲೆನಿಲ್ವಾ ಅಂತ ಮಾತಿಗೆ? ಬೆಲೆ ಅಲ್ಲ, ಬೆಲೆ ಇದೆ. ಎಲ್ಲಿ ಮಾತಾಡಬೇಕು, ಯಾರ ಮುಂದೆ ಮಾತಾಡಬೇಕು, ಆವಾಗ ನೀವು ಮಾತಾಡಿದ್ರೆ ಸಚಿವರಿಗೂ ಬೆಲೆ ಇದೆ, ಶಾಸಕರ ಮಾತಿಗೂ ಬೆಲೆ ಇದೆ, ಜನರ ಮಾತಿಗೂ ಬೆಲೆ ಇದೆ. ಬದಲಾವಣೆ ಅನ್ನೋ ವಿಚಾರ ಇಲ್ಲ. ಈಗ PCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, CM ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀವಿ, ಅದನ್ನು ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು? ಇದ್ರನ್ನ ಮೀರಿ ಇನ್ಯಾರು ಹೇಳ್ಬೇಕು ಹೇಳಿ? ಅದರಿಂದ ಇವೆಲ್ಲ ಅಪ್ರಸ್ತುತ ಮಾತುಗಳು. ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ನಮ್ಮ ಏನು ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳಿದ್ದೇವೆ ಜನರಿಗೆ, ಅದನ್ನು ತಲುಪಿಸೋದು ನಮ್ಮ ಜವಾಬ್ದಾರಿ ಅಷ್ಟೇ. ಈಗ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಯಾರು ಹೇಳಿದ್ರು? ಇದು ಮತ್ತೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲವರು ನೋಡಿ, ಭಾಳ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ಯಾರು ದೂರ ಏನು ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ KPCC ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಇದು ಕುರ್ಚಿ ಯಾರಿಗೂ ಕಾಯಂ ಇಲ್ಲ ಸರ್. ಹೈಕಮಾಂಡ್ ಯಾವಾಗ ಡಿಸಿಷನ್ ತೊಗೋತಾರೆ ಅವಾಗ ನಾವು ಒಪ್ತೀವಿ ಅಂತ ಹೇಳಿದಾರಲ್ಲ. ನಿನ್ನೆ ಸಿದ್ದರಾಮಯ್ಯ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಟಿಮೇಟ್ ಡಿಸಿಷನ್ ಈಸ್ ಹೈಕಮಾಂಡ್ಸ್. ಎಲ್ಲರೂ ಹೈಕಮಾಂಡ್ ಏನು ಹೇಳ್ತಾರೆ ಕೇಳಲೇಬೇಕಾಗುತ್ತೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಸಮಯ ಬಂದಾಗ ಎಲ್ಲದಕ್ಕೂ ನಿರ್ಧಾರ ತಗೋತಾರೆ. ರಾಜ್ಯದ ನಾಯಕರು ಭಾಳ ವೀಕ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ಭೇಟಿ ಹಾಕಾಗಲಿಲ್ಲ, ಅವಕಾಶ ಕೊಡಲಿಲ್ಲ ಅಂತ. ವೀಕ್ ಪ್ರಶ್ನೆ ಏನಿಲ್ಲ. ನೋಡಿ, ಸಂದರ್ಭನೂ ಇರಬೇಕಲ್ಲ, ಸನ್ನಿವೇಶಗಳು ಇರ್ತದೆ. ಈಗ ರಾಹುಲ್ ಗಾಂಧಿ ಅವರು ನಿನ್ನೆ ಮೊನ್ನೆ ಎಲ್ಲ ಬಿಹಾರದ ಚುನಾವಣೆ ಬಗ್ಗೆ, ಸೀಟ್ ಶೇರಿಂಗ್ ಬಗ್ಗೆ ಮತ್ತು ಬೇರೆ ವಿಚಾರಗಳ ಬಗ್ಗೆ ಚರ್ಚೆನಲ್ಲಿದ್ದರು. ಈಗ ಹೋದಾಗೆಲ್ಲನೂ ಇದು ಸಿಗಬೇಕು ಅಂತಲೇ ಏನಿಲ್ಲ ಅಲ್ಲ. ಈ ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿದ್ದಾರೆ AICC ಅಧ್ಯಕ್ಷರವರೇ. ಈಗ ನಿನ್ನೆ ಬಹುಶಃ ಅವರಿಗೆ ಇಬ್ಬರದ್ದು ಟೈಮ್ ಸಿಗದೇ ಇರ್ಬೋದು. ಅವರು ಕೂಡ ರಾಷ್ಟ್ರದ ನಾಯಕರಲ್ಲ. DK ಶಿವಕುಮಾರ್ ಇನ್ನೂ ವೇದಿಕೆಯಲ್ಲಿ ಹೇಳ್ತಾರೆ, ಕುರ್ಚಿ ಬಗ್ಗೆ ಸಾಕಷ್ಟು ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ. ಇಲ್ಲ, ಡೈರೆಕ್ಟಾಗಿ ಏನಾದರೂ ಇದ್ದರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಅವ್ರು ಹೇಳಿದ್ದಕ್ಕೆ ನಾನೇನೋ ಊಹಿಸಿರ್ಬೋದು, ನೀವೇನೋ ಕಲ್ಪಿಸಿರ್ಬೋದು, ಅದಕ್ಕೆ ನಾವು ಹೆಂಗೆ ರಿಯಾಕ್ಷನ್ ಕೊಡೋಕ್ಕೆ? ಇಂಡೈರೆಕ್ಟಾಗಿ ಹಿಂಗೆ ಹೇಳಿದ್ರು ಅಂತಲ್ಲ, ಡೈರೆಕ್ಟಾಗಿ ಏನು ಹೇಳ್ತಾರೆ ಅದಕ್ಕೆ ಪ್ರಯತ್ನ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.